ಇರಾನ್ ದೇಶದ ವಿರುದ್ಧ ನಿಲ್ಲೋದು ಅಂದ್ರೆ ಇಸ್ರೇಲ್ ಅಥವಾ ಅಮೆರಿಕ ಮಾತ್ರ ಅನ್ನೋದು ತಪ್ಪು. ಇವತ್ತು ಇರಾನ್ ವಿರುದ್ಧ ನಿಂತಿರೋದು ಸೌದಿ, ಯುಎಇ, ಕತಾರ್, ಬಹರೇನ್ ತರಹದ ಮುಸ್ಲಿಂ ದೇಶಗಳೇ. ಹಾಗಾದ್ರೆ ಪ್ರಶ್ನೆ ಒಂದೇ, ಧರ್ಮ ಒಂದೇ ಇದ್ರೂ ಯಾಕೆ ಮುಸ್ಲಿಂ ದೇಶಗಳ ನಡುವೆ ಯುದ್ಧ ಶುರುವಾಗಿದೆ ಅಂತ. ಕಾರಣ ಇಷ್ಟೇ, ಅಲ್ಲಿ ಧರ್ಮವಲ್ಲ ಶಕ್ತಿ ರಾಜಕೀಯ ಮಾತ್ರ ವರ್ಕ್ ಆಗುತ್ತೆ. ಮಧ್ಯಪ್ರಾಚ್ಯದಲ್ಲಿ ದೊಡ್ಡ ತಪ್ಪು ಕಲ್ಪನೆ ಏನ್ ಗೊತ್ತಾ? ಇದು ಮುಸ್ಲಿಂ ವರ್ಸಸ್ ಅಮೆರಿಕ ಅನ್ನೋದು. ಆದ್ರೆ ನಿಜವಾಗಿರೋದು ಮುಸ್ಲಿಂ ದೇಶಗಳ ಶಿಯಾ ವರ್ಸಸ್ ಸುನ್ನಿ ಬಣಗಳ ಬಡಿದಾಟ, ಜೊತೆಗೆ ಪ್ರಾದೇಶಿಕ ಶಕ್ತಿ ಪೈಪೋಟಿ. ಇರಾನ್ ಶಿಯಾ ಪ್ರಾಬಲ್ಯ ಹೊಂದಿರುವ ದೇಶ, ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಸುನ್ನಿ ಪ್ರಾಬಲ್ಯದ ದೇಶಗಳು. ಇರಾನ್ ತನ್ನ ಪ್ರಭಾವವನ್ನ ಯೆಮೆನ್, ಸಿರಿಯಾ, ಇರಾಕ್, ಲೆಬನಾನ್ ವರೆಗೂ ವಿಸ್ತರಿಸಲು ಯತ್ನಿಸುತ್ತಿದೆ. ಅದರ ಅರ್ಥ ಗಲ್ಫ್ ರಾಷ್ಟ್ರಗಳ ಭದ್ರತೆಗೆ ನೇರ ಬೆದರಿಕೆ. ಇರಾನ್ನ ಪ್ರಾಕ್ಸಿ ವಾರ್ ತಂತ್ರ ಕೂಡ ಈ ಗಲ್ಫ್ ರಾಷ್ಟ್ರಗಳ ಭಯ ಹೆಚ್ಚಿಸಿದೆ. ಇರಾನ್ ನೇರವಾಗಿ ಯುದ್ಧ ಮಾಡೋದಿಲ್ಲ, ಬದಲಿಗೆ ಪರೋಕ್ಷ ಯುದ್ಧ ಮಾಡುತ್ತೆ. ಈ ಯುದ್ಧಕ್ಕೆ ಇರಾನ್ ಬೆಂಬಲಿಸುವ ಕೆಲ ಸಂಘಟನೆಗಳು ಇವೆ. ಅವೇ ಹಮಾಸ್, ಹಿಜ್ಬುಲ್ಲಾ, ಹೌತಿ ಸಂಘಟನೆಗಳು. 2019ರಲ್ಲಿ ಹೌತಿ ಬಂಡುಕೋರರು ಸೌದಿ ಅರೇಬಿಯಾದ ತೈಲ ಘಟಕಗಳ ಮೇಲೆ ಡ್ರೋನ್ ದಾಳಿ ನಡೆಸಿದ್ರು. ಅಂದು ಗಲ್ಫ್ ರಾಷ್ಟ್ರಗಳಿಗೆ ಸ್ಪಷ್ಟ ಆಯ್ತು, ಇರಾನ್ ನಮ್ಮ ನೆರೆಯ ರಾಷ್ಟ್ರ ಅಲ್ಲ, ಭವಿಷ್ಯದ ಅಪಾಯ ಅನ್ನೋದು. ಆರ್ಥಿಕವಾಗಿ ನೋಡೋದಾದ್ರೆ ತೈಲ, ಡಾಲರ್ ಮತ್ತು ಅಮೆರಿಕದೊಂದಿಗಿನ ಸಂಬಂಧ ಮುಖ್ಯವಾಗುತ್ತೆ. ಗಲ್ಫ್ ರಾಷ್ಟ್ರಗಳ ಆರ್ಥಿಕತೆ ಕಚ್ಚಾ ತೈಲ, ಪಶ್ಚಿಮ ದೇಶಗಳ ಹೂಡಿಕೆ, ಡಾಲರ್ ಆಧಾರಿತ ವ್ಯಾಪಾರದ ಮೇಲೆ ನಿಂತಿದೆ. ಇನ್ನೂ ಕೂಡ ತೈಲ ವ್ಯಾಪಾರ ಡಾಲರ್ ನಲ್ಲೇ ನಡೆಯುತ್ತೆ. ಈಗ ಇರಾನ್ ಸಂಬಂಧ ಅಮೆರಿಕ ಜೊತೆ ವೈಷಮ್ಯ ಮಾಡಿಕೊಂಡ್ರೆ ಅಮೆರಿಕ ಹೂಡಿಕೆ ಕುಸಿತ, ಮಾರುಕಟ್ಟೆ ಭೀತಿ ಮತ್ತು 2008ರಂತೆ ಆರ್ಥಿಕತೆಯ ಶಾಕ್ ಕಟ್ಟಿಟ್ಟ ಬುತ್ತಿ. 2008ರ ಸಮಯದಲ್ಲಿ ಗಲ್ಫ್ ದೇಶಗಳ ರಿಯಲ್ ಎಸ್ಟೇಟ್ ಹೇಗೆ ಕುಸಿತ ಆಯ್ತು ಅನ್ನೋದು ಈಗ ಇತಿಹಾಸ. ಯುಎಇ, ಕತಾರ್, ಸೌದಿ ಅರೇಬಿಯಾ ದೇಶಗಳು ಅನಿವಾಸಿಗಳ ಮೇಲೆ ಅವಲಂಬಿತವಾಗಿವೆ. ಅಂದ್ರೆ ಪ್ರವಾಸೋದ್ಯಮವೇ ದೊಡ್ಡ ಆದಾಯ. ಅದಕ್ಕಾಗಿ ಅತಿಯಾದ ಧಾರ್ಮಿಕ ಆಡಳಿತಕ್ಕೆ ಇಲ್ಲಿ ಜಾಗ ಇಲ್ಲ. ಆದ್ರೆ ಇರಾನ್ ನಲ್ಲಿ ಅಯಾತುಲ್ಲಾ ಖಮೇನಿ ಬಂದ ನಂತರ ಧರ್ಮವೇ ರಾಜ್ಯದ ಶಕ್ತಿ ಆಯ್ತು. ಈ ಮಾದರಿಯನ್ನ ಗಲ್ಫ್ ರಾಷ್ಟ್ರಗಳು ಒಪ್ಪಲ್ಲ. ಇಂತಹ ಧರ್ಮವೇ ಮೊದಲೆನ್ನುವ ಇರಾನ್ ಗಲ್ಫ್ ರಾಷ್ಟ್ರಗಳಿಗೆ ಅಣ್ವಸ್ತ್ರ ಭೀತಿ ಸೃಷ್ಟಿಸಿದೆ. ಇರಾನ್ ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ರೂ ರಕ್ಷಣಾ ಬಜೆಟ್ ಮಾತ್ರ ಹೆಚ್ಚಿಸುತ್ತಿದೆ. ಅಣ್ವಸ್ತ್ರ ಶಕ್ತಿಶಾಲಿ ಇರಾನ್ ಇದ್ರೆ ಇಡೀ ಮಧ್ಯಪ್ರಾಚ್ಯ ಅಸ್ಥಿರ ಆಗುತ್ತೆ ಅನ್ನೋ ಭಯ ಅಲ್ಲಿನ ದೇಶಗಳಿಗೆ ಕಾಡ್ತಿದೆ. ಅದಕ್ಕೆ ಇರಾನ್ ಬಲಿಷ್ಠವಾಗುವ ಮೊದಲು ಅದನ್ನ ತಡೆಯೋ ಲೆಕ್ಕಾಚಾರ ಶುರುವಾಗಿದೆ. ಹಾಗಾಗಿ ಮುಸ್ಲಿಂ ದೇಶಗಳಾದ್ರೂ ಅಮೆರಿಕಾಗೆ ಬೆಂಬಲ ನೀಡ್ತಿವೆ. ರಕ್ಷಣೆ ಸಂಬಂಧ ಅಮೆರಿಕದ ಮಿಲಿಟರಿ ನೆಲೆಗಳು ಕೂಡ ಇಲ್ಲಿ ಅತ್ಯಗತ್ಯ ಅನ್ನೋದನ್ನ ಗಲ್ಫ್ ರಾಷ್ಟ್ರಗಳು ಮನಗಂಡಿವೆ. ಉದಾಹರಣೆಗೆ ಅಲ್ ಉದೈದ್ ವಾಯುನೆಲೆ, ಸೆಂಟ್ಕಾಮ್ HQ, NSA ಬಹರೇನ್ 5th ಫ್ಲೀಟ್, ಅಲ್ ದಫ್ರಾ ವಾಯುನೆಲೆ, ಪ್ರಿನ್ಸ್ ಸುಲ್ತಾನ್ ವಾಯುನೆಲೆ. ಇವುಗಳ ಉದ್ದೇಶ ತೈಲ ಮಾರ್ಗ ರಕ್ಷಣೆ, ಕ್ಷಿಪಣಿ ತಡೆ, ಇರಾನ್ ಮೇಲೆ ಹದ್ದಿನ ಕಣ್ಣು ಮತ್ತು ಮಿತ್ರ ರಾಷ್ಟ್ರಗಳ ಭದ್ರತೆ. ಅಂತಿಮ ಸತ್ಯ ಏನಂದ್ರೆ ಮುಸ್ಲಿಂ ರಾಷ್ಟ್ರಗಳಾದ್ರೂ ರಾಷ್ಟ್ರೀಯ ಹಿತಾಸಕ್ತಿ ಬೇರೆ. ಮಧ್ಯಪ್ರಾಚ್ಯದಲ್ಲಿ ಧರ್ಮ ಒಂದೇ, ಆದ್ರೆ ರಾಜಕೀಯ ಬೇರೆ. ಪ್ರತಿ ದೇಶ ತನ್ನ ಭದ್ರತೆ, ಆರ್ಥಿಕತೆ, ಆಡಳಿತ ಸ್ಥಿರತೆ ಇವನ್ನೇ ಮೊದಲು ನೋಡ್ತವೆ. ಅದಕ್ಕೆ ಕೆಲವರು ಅಮೆರಿಕ ಪರ, ಕೆಲವರು ತಟಸ್ಥ. ಆದ್ರೆ ಬಹುತೇಕರು ಇರಾನ್ ಅಂದ್ರೆ ಎಚ್ಚರಿಕೆ ಹೆಜ್ಜೆ ಇಡ್ತಾರೆ. ಹಾಗಾಗಿ ಭಾರತ ಕೂಡ ಎಚ್ಚರಿಕೆ ಹೆಜ್ಜೆ ಇಡುವುದು ಅಷ್ಟೇ ಮುಖ್ಯ. ಅದನ್ನ ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಮಧ್ಯಪ್ರಾಚ್ಯದ ಸಂಘರ್ಷ ಧರ್ಮದ ಯುದ್ಧ ಅಲ್ಲ, ಅದು ಶಕ್ತಿ, ಭದ್ರತೆ ಮತ್ತು ಬದುಕುಳಿಯುವ ಹೋರಾಟ. ಇಲ್ಲಿ ಶತ್ರು ಮಿತ್ರ ಶಾಶ್ವತವಲ್ಲ, ಶಾಶ್ವತವಾಗಿರೋದು ರಾಷ್ಟ್ರೀಯ ಹಿತಾಸಕ್ತಿ. ಈ ವಿಶ್ಲೇಷಣೆ ನಿಮಗೆ ಅರ್ಥವಾಯ್ತು ಅನ್ಕೊಳ್ತೀನಿ. ಇಲ್ಲ ಅಂದ್ರೆ ಕಮೆಂಟ್ ಮಾಡಿ. ಮತ್ತಷ್ಟು ಡೀಪ್ ಡೈವ್ ಜಿಯೋ ಪಾಲಿಟಿಕ್ಸ್ ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.